ನಾನೇ ಮಾಡ್ತದೆ. ಹಸಿಮೆಣಸಿನ್ಕಾಯಿ ಘಾಟ. ಸಾರಿ, ಘಾಟ ಗೈಸ್. And welcome back to my kitchen. Hi, hello, ನಮಸ್ಕಾರ. Welcome back to my YouTube channel. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಹೌದು, ಇವತ್ತು ನಾನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ಅಂಡ್ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ವೈರಲ್ ರೆಸಿಪಿ ಪನ್ನೀರ್ ತೇಚಾ ಅಥವಾ ತೇಚಾ ಪನ್ನೀರ್ ಫುಲ್ ಟ್ರೆಂಡಿಂಗಲ್ಲಿದೆ ಆ್ಯಂಡ್ ವೈರಲ್ ಆಗಿರೋ ಒಂದು ರೆಸಿಪಿ ಪನ್ನೀರ್ದು. ಸೊ ನಾನು ಇವತ್ತು ಯಾಕೆ ಟ್ರೈ ಮಾಡಬಾರ್ದು ನನ್ನ ಕಿಚನಲ್ಲಿ ಅಂತ ಅನಿಸ್ತು. ಸೊ ಆ ರೆಸಿಪಿನ ನಾನಿವತ್ತು ಟ್ರೈ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಪನ್ನೀರ್ ತೇಚ್. ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ. ನಾನಿಲ್ಲಿ 200 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ, ಹಾಗೆ ಒಂದು 5-6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ, ಅರ್ಧ ನಿಂಬೆಹಣ್ಣು, ಆಮೇಲೆ ಮಾವಿನಕಾಯಿ. ನಿಮ್ಮ ಹತ್ರ ಫುಲ್ ಮಾವಿನಕಾಯಿ ಕಾಯಿ ಆಗಿರೋದಾದ್ರೂ ತೊಗೊಳ್ಳಿ, ಅಥವಾ ಹಣ್ಣು ಮಾವಿನಕಾಯಿ ಅಂದರೆ ಕಸ್ ಮಾವಿನಕಾಯಿ ಅಂತ ಹೇಳ್ತೀವಲ್ಲ ಆ ರೀತಿ ಆದರೂ ತೊಗೊಳ್ಳಿ. ಅದನ್ನು ತುರಿದಿಟ್ಕೊಳ್ಳಿ ಅಥವಾ ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ನಾನು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಫಸ್ಟ್ ಏನು ಮಾಡಬೇಕಂದ್ರೆ ಪ್ಯಾನ್ ಇಟ್ಬಿಟ್ಟು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶೇಂಗಾ ಬೀಜನ ಡ್ರೈ ರೋಸ್ಟ್ ಮಾಡಬೇಕು. ಫಸ್ಟು ಹಸಿಮೆಣಸಿನ್ಕಾಯಿ ಒಂದೇ ಡ್ರೈ ರೋಸ್ಟ್ ಮಾಡಿ, ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಅದ್ರ ಜೊತೆನೇ ಬೆಳ್ಳುಳ್ಳಿನ ಹಾಕಿ ರೋಸ್ಟ್ ಮಾಡಿ. ಎರಡೂ ಸ್ವಲ್ಪ ರೋಸ್ಟ್ ಆದಮೇಲೆ ಅದ್ರ ಜೊತೆನೇ ಮತ್ತೆ ಶೇಂಗಾ ಬೀಜನ ರೋಸ್ಟ್ ಮಾಡಬೇಕು. ಫುಲ್ ರೋಸ್ಟ್ ಮಾಡೋದು ಬೇಡ, ಸ್ವಲ್ಪ ರೋಸ್ಟ್ ಮಾಡಿದ್ರೆ ಆಯಿತು. ಹುರ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಶೇಂಗಾ ಬೀಜ ಹಾಗೆ ಬೆಳ್ಳುಳ್ಳಿನ ಒಂದು ಜಾರಲ್ಲಿ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕು. ನೀರು ಹಾಕಬೇಡಿ, ತರಿಯಾಗಿ ರುಬ್ಕೋಬೇಕು. ಅದ್ರ ಜೊತೆ ಮಾವಿನಕಾಯಿನೂ ಹಾಕಿ ರುಬ್ಬಿ ಅದಾದಮೇಲೆ ನಿಂಬೆಹಣ್ಣು ಹಾಕಿ ಡ್ರೈ ರೋಸ್ಟ್ ಮಾಡಿರೋದನ್ನೆಲ್ಲ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ನಾವು. ನಿಮಗೆ ಫುಲ್ ಅದು ಡ್ರೈ ಅನಿಸಿದ್ರೆ ಚೂರು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ನಾವು ಇದನ್ನು ಪನ್ನೀರನ್ನ ಕಟ್ ಮಾಡ್ಕೊಂಡು, ಪನ್ನೀರನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಬಿಡಿ, ಒಂದು ಸ್ವಲ್ಪ ಇಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ಫುಲ್ ಪನ್ನೀರ್ ಕ್ಯೂಬ್ಸ್ನ. ನಾನು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ, ಅದರಲ್ಲಿ ಇಷ್ಟು ದೊಡ್ಡದಾಗಿ ಪನ್ನೀರ್ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ ನಾವು ಕೋಟ್ ಮಾಡಬೇಕು, ಆ ಪೇಸ್ಟ್ ಇರುತ್ತಲ್ಲ ಕೋಟ್ ಮಾಡಬೇಕು. ಪನ್ನೀರ್ ಕ್ಯೂಬ್ಸ್ ತೊಗೊಂಡು ನಾವು ರುಬ್ಕೊಂಡಿರೋ ಪೇಸ್ಟ್ನ ಅದ್ರ ಸುತ್ತ ಹಚ್ಚಬೇಕು, ಅದಕ್ಕೆ ಹತ್ಕೋಬೇಕು. ಆ ರೀತಿ ಅದಕ್ಕೆ ಹಚ್ಚಿ ಒಂದು 2 ಮಿನಿಟ್ಸ್ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿರೋ ಥರ ಹಚ್ಚಿ ಇಡಬೇಕು. ಅದಕ್ಕೆ ಹಚ್ಚಿಡೋದೇ ಒಂದು ಟಾಸ್ಕ್ ಆಗಿತ್ತು ಗೈಸ್ ನನಗೆ. ಈ ರೀತಿ ಫುಲ್ ಕೋಟ್ ಮಾಡ್ಕೋಬೇಕು. ಅದಕ್ಕೆ ಹಚ್ಕೊಂಡು ಜಸ್ಟ್ ಪ್ಯಾನ್ ಶಾಲೋ ಫ್ರೈ ಮಾಡಬೇಕು. ಶಾಲೋ ಫ್ರೈ ಮಾಡೋಕ್ಕೆ ನಾನೊಂದು ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಬೇಕಾದರೆ ಎಣ್ಣೆ ಹಾಕ್ಕೊಳ್ಳಿ ಅಥವಾ ಬೆಣ್ಣೆ ಹಾಕ್ಕೊಳ್ಳಿ, ಬೇಕಾದರೆ ತುಪ್ಪ ಸಹ ಹಾಕ್ಕೊಳ್ಳಿ. ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಫುಲ್ ಪ್ಯಾನ್ ಫುಲ್ ಸ್ಪ್ರೆಡ್ ಮಾಡಿ, ಪ್ಯಾನ್ಗೆ ಬೆಣ್ಣೆ ಹಾಕಿಬಿಟ್ಟು ನಾವು ಇದನ್ನು ಕೋಟ್ ಮಾಡಿದ್ದೀವಲ್ವ ಒಂದೊಂದೇ ಇರ್ತವೆ. ಸ್ಟವ್ ಲೋ ಫ್ಲೇಮಲ್ಲೇ ಇರಲಿ, ಬಿಕಾಸ್ ಸೀದೋಗ್ಬಿಡುತ್ತೆ. ಬೆಣ್ಣೆ ಹಾಕ್ತಿದ್ದೀವಲ್ಲ, ಎಣ್ಣೆ ಅಥವಾ ಬೆಣ್ಣೆ ಅದನ್ನ ಸ್ವಲ್ಪ ಹಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ತಿರುಗಿಸೋದೇ ಒಂದು ಕಷ್ಟ ನಂಗಂತೂ. ಈ ರೆಸಿಪಿನ ಯಾಕೆ ಟ್ರೈ ಮಾಡಿದೆ ಅಂದರೆ, ಅದು ಏನೋ ಹಸಿಮೆಣಸಿನ್ಕಾಯಿ ಅಲ್ಲ, ಖಾರ ಒಂದು ಸ್ವಲ್ಪ ನೋಡಿದ ತಕ್ಷಣ ಟ್ರೈ ಮಾಡಬೇಕಂತ. ನನ್ನ ಪನ್ನೀರ್ ಕೂಡ ನನಗಿಷ್ಟ, ಟ್ರೈ ಮಾಡಬೇಕು, ತಿನ್ನಬೇಕು ಅನಿಸ್ತು. A few moments later. One hour later. Many months later. ಬಂದಿದೆ. One eternity later. ಇದನ್ನ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ, ಕಷ್ಟ ಆಗ್ಬಿಡುತ್ತೆ. ಇದನ್ನ ನಾವು ಫ್ರೈ ಮಾಡೋದಲ್ಲದೆ ಡೀಪ್ ಫ್ರೈ ಮಾಡಿದ್ರೆ ಶಾಲೋ ಫ್ರೈ ಮಾಡೋದ್ಕಿಂತ ಫುಲ್ ಎಣ್ಣೆ ಹಿಡಿಬೋದು ಅಷ್ಟೇ.
ಹೊರಗಡೆ ಮಳೆ, ಬಿಸಿ ಬಿಸಿ ಪನ್ನೀರ್ ತೇಚಾ ಚೆನ್ನಾಗಿರುತ್ತೆ. ಒಂದು ಮಾವಿನಕಾಯಿ ಹಾಕಿದ್ದೀನಿ ನಾನು, ಹುಳಿ ಸ್ಮೆಲ್ ಕೂಡ ಬರ್ತಾರೆ ಗಮ್ಮಂತ. ತೇಚಾ ಪನ್ನೀರ್ ಪರವಾಗಿಲ್ಲ ಗೈಸ್, ಚೆನ್ನಾಗಿ ಬರ್ತಾರೆ. ಮಾಲ್ಕಿಸ್ ಬಿಸ್ಕೆಟ್, ಮಾಲ್ಕಿಸಲ್ಲಿ 3 ಫ್ಲೇವರ್ ಇದೆ. ಒಂದು ಚೀಸ್, ಚಾಕ್ಲೇಟ್, ನಾರ್ಮಲ್ ಶುಗರು. ನನಗೆ ಚೀಸ್ ಫ್ಲೇವರ್ ಇಷ್ಟ, ಮಾಲ್ಕಿಸ್ ಚೀಸ್. ಯಾರಿಗೆಲ್ಲ ಈ ಬಿಸ್ಕೆಟ್ ಗೊತ್ತಿದೆ ಕಮೆಂಟ್ ಮಾಡಿ. ಸಖತ್ತಾಗಿದೆ, ಅಡಿಕ್ಷನ್ ಗೈಸ್. ಫುಲ್ ಶುಗರು. ಒಂದು ಪ್ಯಾಕೆಟಲ್ಲಿ 8 ಬಿಸ್ಕೆಟ್ ಬರುತ್ತೆ. ತಗೊಬಂದ್ರೆ ಒಟ್ಟಿಗೆ ತಿಂತೀನಿ, ಆ ರೀತಿ ಅಡಿಕ್ಷನ್ ಇದು. ಶುಗರು ನನ್ನ ಅಕ್ಕ ಬೈತಾಳೆ ತಿಂದರೆ, ಬಟ್ ಪರವಾಗಿಲ್ಲ, ಯಾವಾಗಲೂ ಒಮ್ಮೆ ತಿನ್ಬೋದು. ಇದು ಆಗಿದೆ ಗೈಸ್, ತೆಗೆದು ಇದಾಗಿದೆ. ಸರ್ವ್ ಮಾಡಿ ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸುಡ್ತಾ ಇದೆ ನಮ್ಮ ಕೈನೋದೆ. ತೇಚಾ ಪನ್ನೀರ್ ರೆಡಿ. ಇದೊಂದು ಸ್ವಲ್ಪ ಸೀದೋಯ್ತು, ಅದು ಮಧ್ಯೆ ಇಟ್ಟಿದ್ದೆ ಅಂತ ಅಷ್ಟೇ. ಬಟ್ ಅದೆಲ್ಲ ಬಿಟ್ಟರೆ ಕಲರ್ಫುಲ್ ಆಗಿದೆ ಗೈಸ್. ಟೇಸ್ಟ್ ಮಾಡಬೇಕು. ಸುಡ್ತಾ ಇದೆ. ಸುಡ್ತಾ ಇದೆ ಗೈಸ್. ಟೇಸ್ಟ್ ಮಾಡಿ ಹೇಳಿ. ನಂಗೆ ಆಗ್ತಾಯಿಲ್ಲ, ತಿನ್ಬೇಕನ್ನಿಸ್ತದೆ. ಸೊ ತುಂಬ ಚೆನ್ನಾಗಿದೆ. ಅದು ಶೇಂಗಾ ಫ್ಲೇವರು, ಖಾರ ಖಾರ, ಹುಳಿ ಹುಳಿ ಚೆನ್ನಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೊಸ ರೆಸಿಪಿ, ಹೊಸ ಇನ್ಸ್ಟಾಗ್ರಾಮ್ ವೈರಲ್ ಆ್ಯಂಡ್ ಟ್ರೆಂಡಿಂಗ್ ಪನ್ನೀರ್ ತೇಚಾ ರೆಸಿಪಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ರೆಸಿಪಿ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.